ಶ್ರೀಗುರುಭ್ಯೋ ನಮಃ. ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತಚರಣಕಮಲದಳಾಯ ತಾಂಬಕರೂಪಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರಪ್ರಿಯ ಸುರಪುರನಿಲಯ ಚೆನ್ನಿಗರಾಯ ಚತುರೋಪಾಕ್ಷಿಸು ನಮ್ಮನ ನವರತ ನಳಿನಲೋಚನ ನಿಮ್ಮ ಮೂರ್ತಿಯ ಕಳೆ ಬೆಳೆಗುತ್ತಿದೆ ಲಹರಿಯಲಿ ಭೂತಳದೊಳಚ್ಚರಿಯಾದ ನಾಮಾಮೃತ ಸಮುದ್ರದಲ್ಲಿ ಬಳಸುವರು ಸತ್ಕವಿಗಳ ಬರಗಳಿಗೆ ಎನಗಿನಿತಿಲ್ಲ ಸನ್ಮತಿಗಳಿಗೆ ಮಂಗಳವಿತ್ತು ರಕ್ಷಿಸು ನಮ್ಮನ ನವರತ. ಎಲೆ ಪುಂಡರೀಕಾಕ್ಷನಾದ ಸ್ವಾಮಿ ಶ್ರೀಹರಿ, ನಿಮ್ಮ ಮೂರ್ತಿಯ ತೇಜಸ್ಸು ನನ್ನ ಮನಸ್ಸಿನಲ್ಲಿ ಗೋಚರಿಸುತ್ತಿದೆ ಹಾಗೆಂತಾರೆ ಗುರುಗಳು. ಪರಮಾತ್ಮನ ತೇಜಸ್ಸು ನನ್ನ ಮನಸ್ಸಿನಲ್ಲಿ ಗೋಚರಿಸ್ತಾ ಇದೆ ಅಂದ್ರೆ ಕಾಣಿಸ್ತಾ ಇದೆ. ಇದು ಭೂಮಿಯಲ್ಲಿಯೇ ಆಶ್ಚರ್ಯವೆನಿಸುವಂಥ ರೂಪ, ಅಂತಹ ಅದ್ಭುತವಾದ ರೂಪ ಹಾಗೆ ಅಂತ. ಉತ್ತಮ ಜ್ಞಾನಿಗಳು ಅದನ್ನು ನಿನ್ನ ನಾಮಾಮೃತವೆಂಬ ಅಮೃತ ಸಮುದ್ರದಲ್ಲಿ ವರ್ಣನೆಗೆಂದು ಬಳಸಿಕೊಳ್ಳುವರು. ಆ ರೂಪಗಳನ್ನ ಜ್ಞಾನಿಗಳು ಪರಮಾತ್ಮನನ್ನ ವರ್ಣನೆ ಮಾಡುವುದಕ್ಕೆ ಅದನ್ನು ಉಪಯೋಗಿಸಿಕೊಳ್ತಾರೆ ಹಾಗೆಂತ. ಆದರೆ ಅವರ ಹಿರಿಮೆ ನನಗೆ ಸ್ವಲ್ಪವೂ ಇಲ್ಲ. ಆ ಗುರುಗಳಿಗಿಂತ ಉತ್ತಮ ಜ್ಞಾನಿಗಳು ಇದ್ದಾರೆ. ಅದಕ್ಕೆ ಗುರುಗಳು ಹೇಳ್ಕೊತಾರೆ, ನನಗಿಂತ ಉತ್ತಮ ಜ್ಞಾನಿಗಳಿಗೆ ಇರುವ ಅಷ್ಟು ಆ ಒಂದು ಸ್ಪಷ್ಟತೆ, ಆ ಒಂದು ವರ್ಣನೆ ಮಾಡುವ ಸಾಮರ್ಥ್ಯ ನನಗಿಲ್ಲ ಹಾಗೆಂತ. ನನ್ನ ಸನ್ಮತಿಗೆ ಮಂಗಳವನ್ನ ನೀಡಿ ಸದಾ ರಕ್ಷಿಸು ಹಾಗೆಂತ ಪ್ರಾರ್ಥನೆ. ವಿಶೇಷ ಪದಗಳು. ಶ್ರೀಹರಿಯ ವರ್ಣನೆಗೆ ಹೊರಟಿರುವ ತಮಗೆ ವಿಶೇಷವಾದಂತಹ ಮತಿಯನ್ನು ನೀಡಿ ಅನುಗ್ರಹಿಸಲು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಗುರುಗಳು. ನಳಿನಲೋಚನ ಎಂದರೆ ಪುಂಡರೀಕಾಕ್ಷ ಅಂತ ಅರ್ಥ. ಪುಂಡರೀಕಾಕ್ಷ ಎಂಬುದು ಪರಮಾತ್ಮನ ವಿಶಿಷ್ಟವಾದ ಒಂದು ಲಕ್ಷಣ. ಅವನ ಪರಮಾತ್ಮನ ದಿವ್ಯ ನೋಟವನ್ನು ನಮ್ಮ ಮೇಲೆ ಬೀಳ್ಲಿ ಹಾಗೆಂಬ ಒಂದು ಪ್ರಾರ್ಥನೆ ಅಲ್ಲಿ ಇದೆ ಹಾಗೆ ಅಂತ. ಪರಮಾತ್ಮನ ಮಹಿಮೆಯನ್ನ ವರ್ಣನೆ ಮಾಡಲು ಗುರುಗಳು ಅವನ ಮೂರ್ತಿಯನ್ನು ತಮ್ಮ ಹೃದಯದಲ್ಲಿ ಧ್ಯಾನಿಸುತ್ತಿರುವರು ಎಂಬ ಒಂದು ಅಭಿಪ್ರಾಯವೂ ಇಲ್ಲಿ ಕಾಣ್ತಾ ಇದೆ. ಯಾಕೆ, ಏನೇ ಒಂದು ಸತ್ಕಾರ್ಯ ಮಾಡಬೇಕು ಅಂದ್ರೂ ಕೂಡ ಆರಂಭದಲ್ಲಿ ಈ ರೀತಿಯಾದ ಒಂದು ಚಿಂತನೆ ಅದು ಉತ್ತಮ ಅನುಗ್ರಹಕ್ಕೆ ಕಾರಣವಾಗ್ತದೆ. ಪರಮಾತ್ಮ ನಮ್ಮ ಒಳಗಿದ್ದು ಮಾಡಿಸ್ತಾನೆ, ಬಿಂಬನಾಗಿ ಆ ಬಿಂಬಮೂರ್ತಿಯ ಸ್ಮರಣೆ ಮಾಡಬೇಕು ಅಂತ ಶುಕಾಚಾರ್ಯರು ಕೂಡ ಮಾಡ್ತಾರೆ. ಭಾಗವತದ ಪ್ರಾರಂಭದಲ್ಲಿ ಹೀಗೆ ಇದೆ ಅವ್ರದ್ದು. ಧ್ಯಾನ ಕಾಲದಲ್ಲಿ ಗೋಚರಿಸುವ ಆ ಮೂರ್ತಿಯ ಭೂಮಿಯನ್ನ ಕಾಣಲಾಗದಂತ ಆಶ್ಚರ್ಯಕರವಾದ ಸೊಬಗನ್ನು ಹೊಂದಿದೆ. ಎಲ್ಲೂ ಕಾಣಲಿಕ್ಕಿಲ್ಲ ಅಂತಹ ಅದ್ಭುತವಾದ ತೇಜೋ ರಾಶಿ ಆ ಪರಮಾತ್ಮ, ಅವನಲ್ಲೇ ಕಾಣ್ಲಿಕ್ಕೆ ಸಾಧ್ಯ. ಅದ್ರ ಮೂಲಕ ಪರಮಾತ್ಮ ಅವನು ಸಾಕಾರ, ಒಂದು ರೂಪ ಇದೆ ಅವನಿಗೆ, ಆಕಾರ ಇದೆ. ಅವನ ಆಕೃತಿಯ ಸೊಬಗು ಊಹಾತೀತ ಎಂಬ ಒಂದು ವಿಶೇಷವೂ ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ಜ್ಞಾನಿಗಳು ಶ್ರೀ ಹರಿಯ ಮಹಿಮೆಯನ್ನ ಅವನ ಬಗೆ ಬಗೆಯ ನಾಮಗಳನ್ನು ವರ್ಣಿಸುವ ಮೂಲಕ ನಮಗೆ ತಿಳಿಸ್ತಾರೆ. ದೇವರ ಮಹಿಮೆಯನ್ನ ತಿಳಿಸಿಕೊಡೋದು ಯಾವುದು? ಪರಮಾತ್ಮನ ನಾಮ. ಒಂದೊಂದು ಹೆಸರು ಕೇಳಿದರೂ ಕೂಡ ದೇವರ ಒಂದೊಂದು ಮಹಿಮೆಯ ಒಂದೊಂದು ಗುಣ ನಮಗೆ ಗೊತ್ತಾಗ್ತದೆ ನೋಡಿ. ಅಲ್ಲಿ ಸಹಸ್ರನಾಮ ಪ್ರಾರಂಭ ಆಗೋದು ವಿಶ್ವಂ, ವಿಷ್ಣು, ವಷಟ್ಕಾರ ಹಾಗೆ ಅಂತ ಪ್ರಾರಂಭ ಆಗ್ತದೆ ನೋಡಿ. ಒಂದೊಂದು ಹೆಸರು ಒಂದೊಂದು ಗುಣಗಳನ್ನ ತಿಳಿಸಿಕೊಡ್ತಾ ಇದೆ ಅಂತ ಗೊತ್ತು. ಶ್ರೀಹರಿಯ ಮಹಿಮೆಯನ್ನು ವರ್ಣಿಸುವವರ ಸತ್ಕವಿಗಳು, ಹರಿಯ ಮಹಿಮೆಯನ್ನ ವರ್ಣಿಸದ ಕವಿಗಳು ಅಂತಹ ಸತ್ಕವಿಗಳಲ್ಲ ಎಂಬ ಸೂಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರನ್ನ ವರ್ಣನೆ ಮಾಡಬೇಕು? ಪರಮಾತ್ಮನ ವರ್ಣನೆ ಇರಬೇಕು, ಅವರೇ ಸತ್ಕವಿಗಳು. ಪರಮಾತ್ಮನನ್ನ ಬಿಟ್ಟು ಬೇರೆಯವರನ್ನ, ನರರನ್ನ ವರ್ಣಿಸುವವರು ಅವರು ಸತ್ಕವಿಗಳಲ್ಲ ಅಂತ ಅದರ ವಿಚಾರವು ಇಲ್ಲಿ ಗೊತ್ತಿದೆ ಅಂತ.
ನಾರಾಯಣನ ವರ್ಣನೆಯ ಮುಂದೆ ನರರ ವರ್ಣನೆ ಆದೆಂದು ಶೋಭಿಸಿತು ಅಂತ ತತ್ವವು ಇಲ್ಲಿದೆ. ನಾರಾಯಣನ ವರ್ಣನೆ ಇರಬೇಕು, ನರರ ವರ್ಣನೆ ಆಗಬಾರದು. ಹಾಗೆ ಯಾಕೆ ಅಂದ್ರೆ ನರ ಅಂದ್ರೆ ಮನುಷ್ಯ, ಅವನು ಪರಿಮಿತ, ಲಿಮಿಟೆಡ್. ಅವನು ನಾರಾಯಣ ಅಪರಿಮಿತ. ದೇಶ ಕಾಲ ಗುಣಗಳಿಂದ ಅವನು ಅಪರಿಮಿತ, ಅನಂತ ಅವನು. ಆದ್ದರಿಂದ ನರವರ್ಣನೆಯ ಕೃತಿಗಳು ವರ್ಣನೆಯು ಅದು ಕೂಡ ಪರಿಮಿತವಾಗಿದೆ. ನರರನ್ನ ಎಷ್ಟೇ ವರ್ಣನೆ ಮಾಡಿದರೂ ಕೂಡ ಲಿಮಿಟೆಡ್ ಇದು. ಯಾಕೆ? ಆ ಮನುಷ್ಯರೇ ಲಿಮಿಟೆಡ್. ಆದರೆ ನಾರಾಯಣನ ವರ್ಣನೆಯ ಕೃತಿಗಳು ಅದು ಅಪರಿಮಿತ. ಯಾಕೆ? ಪರಮಾತ್ಮ ಅವನು ಅನಂತ, ಅದರಿಂದ ಅವನ ವರ್ಣನೆಗಳು ಕೂಡ ಅಪರಿಮಿತವಾಗಿ ಇರುತ್ತದೆ ಎಂಬ ಒಂದು ವಿಚಾರವೂ ಇಲ್ಲಿದೆ. ಸತ್ಕವಿಗಳು ಎಂಬುದಕ್ಕೆ ಸದಿತಿ ಪ್ರಾಣಃ ಅಂತ, ಅಂದರೆ ಮುಖ್ಯಪ್ರಾಣದೇವರ ದಾಸರು ಹಾಗೆಂಬ ಒಂದು ಮುಖ್ಯಪ್ರಾಣದೇವರ ಸಿದ್ಧಾಂತವನ್ನು ಅನುಸರಿಸಿ ನಾರಾಯಣನನ್ನ ಆರಾಧನೆ ಮಾಡತಕ್ಕ ಜ್ಞಾನಿಗಳು ಹಾಗೆ ಅಂತ ಆ ಒಂದು ವಿಶೇಷ ಅರ್ಥವೂ ಇಲ್ಲಿ ಅಡಕವಾಗಿದೆ. ಅಂತಹ ಉತ್ತಮ ಕೃತಿ ರಚನೆಯ ಹಂಬಲವಿದ್ದರೂ ಅದಕ್ಕೆ ಅಗತ್ಯವಾದ ಅರ್ಹತೆ ತಮ್ಮಲ್ಲಿ ಇಲ್ಲ ಎಂಬ ವಿನಯದ ಮಾತನ್ನು ನಾವು ಇಲ್ಲಿ ಕಾಣಬಹುದು. ವಿನಯೋ ಹಿ ಭೂಷಯತಿ ಸರ್ವರಸಂ ಹಾಗೆ ಅಂತ ಮಾತು. ಅನೇಕ ನ್ಯಾಯಸುಧಾ ಮುಂತಾದ ಅನೇಕ ಗ್ರಂಥಗಳಲ್ಲಿ ಈ ರೀತಿಯಾದ ಒಂದು ವಿನಯದ ಮಾತನ್ನು ನಾವು ಕಾಣ್ತೀವಿ. ಜ್ಞಾನಿಗಳು ಹಾಗೇ ತಮ್ಮನ್ನ ತೋರಿಸಿಕೊಡ್ತಾ ಇದ್ದಾರೆ. ಕಾವ್ಯ ರಚನೆಗೆ ಅಗತ್ಯವಾದ ಮತಿಯನ್ನು, ಹಾಗೆ ಅದಕ್ಕೆ ಬೇಕಾದ ಮಂಗಳ ಚಿಂತನೆಯ ಹಿರಿಮೆಯನ್ನು ಸಹ ಅನುಗ್ರಹಿಸಲು ಮುಖ್ಯವಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಂಥ ಪರಮಾತ್ಮ ಸದಾ ನಮ್ಮನ್ನು ರಕ್ಷಿಸಲಿ ಹಾಗೆಂಬ ಒಂದು ಪ್ರಾರ್ಥನೆಯೂ ಇದೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ.